ಅಮ್ಮಯ್ಯ ಇದೇನು ಕೌತುಕವು? ಅದೇನು ಕೌತುಕವು ಜನನೇ? ನಿನಗೆ ಯಾರೋ ಇಂಥ ಬೋಧನೆಯನ್ನು ಮಾಡಿದರು? ಯಾರು ಏನು ಹೇಳಿಕೊಟ್ಟಿಲ್ಲವಮ್ಮಯ್ಯ. ಅಲ್ಲಿಯದ ತರಳನಿಗೆ ಮರಳು ಹಿಡಿಯುವಂತೆ ಯಾರು ಹೇಳಿದರು? ನನಗೆ ಯಾರು ಹೇಳುವರು ಸುಂದರಿ? ನನಗೆ ಯಾರು ಹೇಳುವರಮ್ಮಯ್ಯ? ಕಂದ ಜನನೇ, ದುರ್ಬಲನಾದ ಕೌರವರ ಸೈನ್ಯದಲ್ಲಿರುವ ದುರಧೀರರನ್ನು ಸಾಮಾನ್ಯರನ್ನು ತಿಳಿದುಕೊಂಡಿರುವೆಯಾ? ನಾನೇನು ಸಾಮಾನ್ಯದವರೆಂದು ತಿಳಿದುಕೊಂಡಿರುವೆ ಅಮ್ಮಯ್ಯ. ಕಂದ ಜನನೇ, ಕರ್ಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಮೊದಲಾದ ವೀರರು ದುರವನ್ನು ಮಾಡಿದಂಥ ಅತಿರಥರು. ಕುಮಾರ, ಜನನೇ, ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಡಾಡುವ ಮಗನೇ, ಕೋದಂಡವನ್ನು ಬೆಳೆದು ರಣಮಂಡಲಕ್ಕೆ ಹೋಗದಿರು ಕುಮಾರ. ನಿನಗೆ ತಿಳಿಯದು ಸಮರಂಗದ ಭೀಕರ. ದೇವಕಿ ಗರ್ಭದಲ್ಲಿ ಉದ್ಭವಲಾದ ಜನನೇ, ಕುಟಿಲ ಕುರುಬನ್ನ ಪಟ್ಟುಲ ತಳಗೆ ನಾನ್ನರಿಯದ ಸುಪಟ್ಟವರ ಧಾರಿವರ ಕಂದ ಇಂದಿನ ಅವಧಿಯೊಳ ಕರ್ರ ದ್ರೋಣಾದಿಗಳು ಒಂದು ಕೂಡಿ ಬಂದರು ಬಳಿಯೇ ಎಣ್ಣಿಗೆ ಸರ ಸಂಧಾನದಿಂದ ಅವರ ಕಂತರಗಳನ್ನು ಕ್ಷಣ ಮಾತ್ರ ನಿಂತು ತೆರೆಯುತ್ತದೆ. ಬಳಿಯ ಬಂದೂರವಾದ ಎಣ್ಣಿಗೆ ಪುಟತೆ ಎಂಗಳಿದ್ದು ಪ್ರಯೋಜನವೇನು? ಆಹೋ ಅಮ್ಮಯ್ಯ, ವೈರಿಬಲ ಸಮಗ್ರವನ್ನು ನಿಗ್ರಹಿಸುವ ಪ್ರಯತ್ನನಾದ ಪಾರ್ಥನ ನಂತರನಿಗೆ ಶೀಘ್ರವಾಗಿ ಆಜ್ಞೆಯ ಮಾಡಿದರೆ ನಿತ್ಯವಾದಂತೆ ಹೋಗಿ ಕಬರ ಬಲ ಭಗ್ನ ಮಾಡಿ ಬರ್ತೇನೆ ಅನ್ನೋದನ್ನು ಸೌಖ್ಯಪ್ರದಾಯಿದೆ. ಕುಮಾರ, ಒಂದೇ ಹಠವನ್ನು ಹಿಡಿದು ಹೋಗುವುದು ನ್ಯಾಯವಲ್ಲ. ಅದು ನ್ಯಾಯ, ಅದು ಯಾತಕ್ಕೆ ನ್ಯಾಯವಲ್ಲ ಜನನೇ? ಸಿಂಧೂ ಪುರುಷರು ಸರ್ವತಾ ಮೆಚ್ಚಲಾರನು. ಸಿಂಧು ಪುರೇಶರು ಮೆಚ್ಚುವಂತ ಕಾರ್ಯವನ್ನೇ ಮಾಡಿಕೊಂಡು ಬರುವುದು ಜನನೇ. ಕುಮಾರ, ಅಮ್ಮಯ್ಯ, ಕಂದ, ಅಮ್ಮಯ್ಯ, ಎನ್ನ ನುಡಿಯನ್ನು ಆಲಿಸೈ ಬಾಲಾನಂದ. ಕುಮಾರ, ಜನನೇ, ಸೈ ಸೈ ನನಗೆ ಒಳ್ಳೆಯಿತು ಅಂತೆನ್ನೇ ಹೇಳಿದೆ. ಕಂದ, ಇದ್ದದ್ದನ್ನೇಳಿರುವುದು ಜನನೇ. ಆನೆಯ ಒಂದೇ ಸಿಂಹವು ಪರಿಣಮಿಸಬಹುದೇ? ಕುಮಾರ, ಜನನೇ, ದುರ್ಬಲನಾದ ಕೌರವನ ಸೈನ್ಯವನ್ನು ಬೊಕ್ಕರೆ ಅಯ್ಯೋ ಹೆಬ್ಬುಲಿಯ ಬಾಯಲ್ಲಿ ಸಿಲುಕಿದ ಗುಬ್ಬಿ ಮರಿಯಂತಾಗುವಿ ಕಂದ. ಕೌರವರ ಬಲವನ್ನು ಮುರಿದು ಬರುವುದು ಜನನೇ. ಪೊಡೆಯನ್ನು ನಡಗಿಸುವ ಪೋಲ್ಕರ ವರದಿ ಸಾಲ್ಗಟ್ಟಿ ಸೈನ್ಯವು ನಿನ್ನನ್ನು ಅತ್ತ ಇತ್ತ ಬಿಡದೆ ಮುತ್ತಿಕೊಂಡಾಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ಕರೆದಾಗ ನಿನಗೆ ಅಕ್ಕರತೆಯನ್ನು ತೋರುವುದಕ್ಕೆ ಅಲ್ಲಿ ಆಳಿರುವರು ಕಂದ. ನಿನ್ನ ಗರ್ಭ ಸಂಜಾತರು ಸಾಮಾನ್ಯದವನೇ ಅಮ್ಮಯ್ಯ. ಕುಮಾರ, ಮಾತೆ, ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧೂ ಪೂರ್ಣೇಶ್ವರ ಸರ್ವತಾ ಮೆಚ್ಚಲಾರದ ಬಾಲ ಭವ್ಯ ಗುಣಶೀಲ. ಆಹೋ ಪಡೆದ ಜನನೇ, ಕಿಡಿಗಣ್ಯಾದಿಗಳೊಡನೆ ತಡೆದು ಯುದ್ಧ ಕೊಡುವ ಕಡುಗಲಿಯ ಪರಾಕ್ರಮನನ್ನ ಅಡಿಗಡಿಗೆ ಹುಡುಗನೆಂದಿರುವುದರ ಶೌರ್ಯದಲ್ಲಿ ನಾನೇನು ಕೊಡುವನೇ ಹೇಗೆ? ಅಹೋ ಅಮ್ಮಯ್ಯ, ಕುಮಾರ, ಗುಬ್ಬಿಯ ಬಲಿಯೊಳಗೆ ಎಬ್ಬಲಿ ಬೀಳುವುದೇ, ಕೊಟ್ಟಿದ ಹಾನೆಗೆ ಸಿಂಹದ ಮರಿ ಕೈ ವಿಷವಾಗುವುದೇ,
ನುಡಿಯುವಂತೆ ಬಾ ಎಂದು ವೀರ ಬಪ್ಪೆಯನ್ನಿಟ್ಟು ದುರ್ಬಲರಾದ ಕೌರವರೆಂಬ ಕಪ್ಪೆಕ್ಕಿಗಳ ಗರ್ಭ ವಿಭಾಗ ಮಾಡಿ ಬರುವೆನು. ಮೂರ್ಧಗದಲ ಕಟುಕಲಿಯಾದ ಅರ್ಜುನ ನಂದನಿಗೆ ಬಳಿಯೇ ಅತ್ಯುಚ್ಚನರ ದೌರ್ಜನ್ಯವು ಎನ್ನ ಮುಂದೆ ಊರ್ಜಿತವಾಗಲಾರದು. ಮಾತೆ ನೇಮವನ್ನು ಕುಡಿದಾಗ್ತದೆ. ನೇಮವನ್ನು ಕೊಡುವುದಿಲ್ಲ. ಅದೇನು ಚೆನ್ನಾಗಿ ಹೇಳು ಮಾತೆ. ಬೇಡ ಇಂಥ ಮಾಡಲಾಗೆ ಕೇಡೋ ಬರುವುದು ಸಹಜ. ಕುಮಾರ ಅಮ್ಮಯ್ಯ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿದರೆ ಬೇಡ ಮಗನೇ ಬೇಡಿಕೊಂಡನು ಮಾಡದಿರ ತೋರವ ಬೇಡರೆ ಮಗನೇ ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಓ ಪಡೆದ ಜನನೇ ದೊರಕ್ಕೆ ತೆರಳಿದಿರೋ ಇಂದಿನ ದಿನ ನೀ ಬೇಗನೆ. ಅದು ಏತಕ್ಕೆ ಅಮ್ಮಯ್ಯ? ಕುಮಾರ ಮಾತೆ ಕಾಲಕ್ರಮೇಣದಿಂದ ಎಂಥ ಸಂಪತ್ತಾದರೂ ಕಂಡರು ಕಾಣಬಹುದು. ಪುತ್ರ ಸಂತಾನವೆಂಬ ಮಹಾದೈಶ್ವರ್ಯವನ್ನು ಕಾಣಲು ಮಾತ್ರ ಆಗಲಾರದ ಮಾತು. ಕಂದ ಜನನೇ ನನಗೆ ದೊರಕಿರುವ ಫಲವೇ ಪ್ರಾರ್ಥಿಸಬೇಕಲ್ಲವೇ? ಕಂದ ಅಮ್ಮಯ್ಯ ಮಂಕುತನದಿಂದ ಕೌರವನ ಬೆಂಕವನ್ನು ಮರೆತು ಬರುತ್ತೇನೆಂದು ಹೇಳಿದರೆ ನನ್ನ ಮನಸ್ಸು ಒಪ್ಪಲಾರ. ಪುತ್ರ ಕೋಮಲಗಾತ ಅದು ಏತಕ್ಕೆ ಒಪ್ಪುವುದಿಲ್ಲ ಅಮ್ಮಯ್ಯ? ಚಿಕ್ಕವನಲ್ಲವೇ? ಚಿಕ್ಕವನಾದರೆ ಎನ್ನ ಕರೆದೊಳು ಮೆರೆಯುವ ಶತ್ರಾಂಗರಿಗೆ ಬಾಲ್ಯ ತೋರುವುದೇನೆ ಅಮ್ಮಯ್ಯ? ಚಿಕ್ಕ ವಯಸ್ಸಿನಲ್ಲಿ ಚಕ್ರವೆಂಬುವನ್ನು ಭೇದಿಸುವುದು ನಿನ್ನಿಂದ ಆಗದ ಮಾತು. ಅದು ಯಾತಕ್ಕೆ ಆಗಲಾರದು ಅಮ್ಮಯ್ಯ? ಬೇಡ ಕಂದ. ಅದು ಯಾತಕ್ಕೆ ಬೇಡವಮ್ಮಯ್ಯ? ಯುದ್ಧಕ್ಕೆ ಕಳಿಸುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು. ಅದು ಯಾತಕ್ಕೆ ಒಪ್ಪುವುದಿಲ್ಲ ಜನನೇ? ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಸೇನನಿರುವನು. ಅವನ ಕೈಯಲ್ಲಿ ಆಗರದ ಕಾರಣ ನಾನು ಹೋಗುತ್ತಿರುವನಮ್ಮಯ್ಯ. ಸರ್ವತ ಹೋಗಬೇಡವ ಪುತ್ರ ಕೋಮಲಗಾತ್ರ. ಆಹೋ ಜನರೇ, ಪುಲಗಿರಿ ಪರ್ವತಂಗಳಂ ಮಲ್ಲಾಡಿಸಿ ಪರ್ವ ಕಲಿತಿಲಕನನ್ನು ಬಾಲಕನೆಂದು ಎಣಿಸಲತಕ್ಕೆ ಕರೆದ ಕರ ಬಾಳವಂತಳಿದು ಕಾಲ ಭೈರವನನ್ನು ಜನಿತ್ತಡೆ ಅವನ ಸ್ಥಳದಲ್ಲಿ ಹುಟ್ಟಬೇಕಾತಕ್ಕೆ. ಆಹೋ ಅಮ್ಮಯ್ಯ, ಕಂದ ಊರುಗಳ ಸಮೂಹದಲ್ಲಿ ಗರುಡನ ಮರಿಯು ಬೆದರುವುದೇ, ವನ್ನಿ ಚಾಲಿಸಿ ಹಿಮ ಕಂಜುವುದೇ, ಯುದ್ಧದ ಕಂಚಿ ಎಂಬ ತೆಕ್ಕೋಪ ನಾಲು ಚಾಲಿಗೆ ಎತ್ತು ಮುರಿಯುವುದು ಸುಭದ್ರ. ಬುದ್ಧಿ ಶೂನ್ಯರಾದ ಕೌರವರನ್ನು ಮುಟ್ಟು ಮೋಗ ಪುತ್ರರನ್ನು ಯುದ್ಧದಲ್ಲಿ ಪೆರೆದು ಬರುವುದು ಸದಾಚಿತ್ರ. ವೀರ ಮಾತಿ ಎಂಬ ಪಾಪವನ್ನು ವಹಿಸಿ ದೂರವಾಗಿ ನನಗೆ ನೇಮವನ್ನು ಕೊಡಿದನೇ ಆಲೋಚನೆ. ಕುಮಾರ ಜನನೇ ನೇಮವನ್ನು ಕೊಡುವುದಿಲ್ಲ. ಹೆತ್ತ ತಾಯಿಯ ಮಾತನ್ನು ಮೀರಬೇಡ ಪುತ್ರ. ಎಷ್ಟು ಮಾತ್ರಕ್ಕೆ ನಿನ್ನ ಮಾತು ಕೇಳುವುದಿಲ್ಲಮ್ಮಯ್ಯ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಜನನೇ. ಸಲ್ಲಾದು ಈ ಬಾರಿ ನಿಲ್ಲದೆ ಹೋಗುವುದು
ರಾಯ